ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತೆಲ್ಲ ಹೇಳ್ಬೋದು. ಬ್ರೈಡಲ್ ಸ್ಯಾರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ವಿಡಿಯೋ ಶುರು ಮಾಡ್ತೀನಿ. ಇದಕ್ಕೆ ನಾನು ರಿಂಗ್ ಬೀಡ್ ತಗೊಳ್ತಾ ಇದ್ದೀನಿ, ಹಾಗೇನೆ ಸ್ಮಾಲ್ ಬೀಡ್ ತಗೊಳ್ತೀನಿ. ಹರಳೆ ದಾರ 10 ಅಥವಾ 11 ನಂಬರ್ ನೀಡಲು ಡಿಸೈನ್ ಈ ತರ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಈ ತರ ಡಿಸೈನ್ ಬರುತ್ತೆ ರಿಂಗ್ ಬೀಡ್ ನಲ್ಲಿ. ಇದು ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ನಲ್ಲಿ ಕುಚ್ಚು ಬರುತ್ತೆ. ಅದು ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ರಿಂಗ್ ಬೀಡ್ ಒಳಗಡೆ ದಾರ ಹಾಕಿ 2 ಸಲ ಗಂಟು ಹಾಕೋಬೇಕು. ನೋಡಿ, 2 ಸಲ ಗಂಟು ಹಾಕೊಳ್ತೀನಿ. ಈ ತರ ಗಂಟು ಹಾಕೊಂಡು, ಗಂಟು ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ನೀಡಲ್ನ ಹಾಕೋಬೇಕು. ಮೊದಲಿಗೆ ಎಳ್ಕೊಂಡ್ರೆ ಸಾಕು, ಇಲ್ಲಿ ಕಾಣಿಸುತ್ತೆ ನೋಡಿ. ಈ ತರ ನೀಡಲ್ನ ದಾರದೊಳಗೆ ಹಾಕೊಂಡು ಈ ದಾರನ ಕೈ ಇಲ್ಲಿ ಗ್ರಿಪ್ ನಲ್ಲಿ ಹಿಡ್ಕೋಬೇಕು. ಹೀಗೆ ಅಲ್ಲಿಂದ ನೋಡಿ ನೀಡಲ್ನಿಂದ ಈ ದಾರನ ಒಳಗಡೆಗೆ ಎಳ್ಕೊಳ್ತೀನಿ. ಎಳ್ಕೊಂಡು ಒಂದು ಚೈನ್, ಇನ್ನೊಂದು ಚೈನ್, 2 ಚೈನ್ ಹಾಕೊಂಡೆ ಅಲ್ವಾ, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ದಾರನು ಸೇರಿಸಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಈ ತರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. 2 ಆಯ್ತು. 3 4 5 6 7 8 9 10 ಹೀಗೇನೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಈ ದಾರನ ಸಮೇತ ಸೇರಿಸ್ಕೊಂಡೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹೀಗೆ, ನೋಡಿ ಹೀಗೆ ಅಲ್ಲಿಂದ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನಾಗ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೇನೆ ಮಾಡ್ತಾ ಹೋಗಬೇಕು. ನೋಡಿ, ಹೀಗೆ ಮಾಡ್ತಾ ಹೋಗ್ತೀನಿ. ಈ ತರ 23 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, 23 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲೊಂದು ನಾನು 2 ಚೈನ್ ಹಾಕಿ ಮಾಡಿದ್ದೆಲ್ಲ, ಅದನ್ನು ಕೌಂಟಿಗೆ ಸೇರಿಸ್ಕೊಂಡಾಗ 24 ಆಗುತ್ತೆ. 24 ಡಬಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕೊಂಡು, ಇಲ್ಲಿ 2 ಹೋಲ್ ಇದೆ. ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ನೋಡಿ ಇಲ್ಲಿ 1 2 ಹೋಲ್ ಬಿಟ್ಟು 3ನೇ ಹೋಲ್ಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದು ಮೊದಲಿಗೆ ಮಾತ್ರ ಹಾಗೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಅಲ್ಲಿಂದ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ, ಅಲ್ಲಿ ಹಾಗೇನೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹೋಲ್ ಕಾಣಿಸುತ್ತೆ ನಿಮ್ಗೆ. ನೋಡಿ, ಈಗ ದಾರ ಮೇಲೆ ಮಾಡ್ಕೊಳ್ತೀನಿ ಒಂದು ಬೀಡ್. ಅಲ್ಲಿಂದ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ಅದ್ರ ಪಕ್ಕದಲ್ಲಿ ಬೀಡ್ ಹಾಕೊಳ್ಳೋದೇನೆ ಹಂಗೇನೆ ಇನ್ನೊಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್ ಹಾಕಿ ಇನ್ನೊಂದು ಹಾಗೇನೆ, ಒಂದು ಬಿಟ್ಟು ಒಂದು. ನೋಡಿ, ಈ ತರ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ ಒಂದು ಬೀಡ್. ಹೀಗೇನೆ ಮಾಡ್ತಾ ಹೋಗ್ಬೇಕು. ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ನೋಡಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ಮತ್ತೆ ದಾರ ಮೇಲೆ ಮಾಡ್ಕೋಬೇಕು ಒಂದು ಬೀಡ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ ಅಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಂಥದ್ದೇನು ಇಲ್ಲ, ಹಾಗೇನೆ ಮಾಡ್ಕೊಂಡ್ರೆ ಆಯ್ತು. ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ ಅಲ್ವಾ, ಅಲ್ಲಿಗೆ ಹಾಗೇನೆ ಸಿಂಗಲ್ ಕ್ರೋಶೆ. ಹೀಗೆ 10 ಬೀಡ್ ಬರುತ್ತೆ. 10 ಬೀಡ್ ಬರೋ ಹಾಗೆ ಮಾಡ್ಕೋಬೇಕು ನಾವು. ದಾರ ಮೇಲೆ ಮಾಡ್ಕೊಳ್ತೀನಿ ಒಂದು ಬೀಡ್, ಕೊನೆವರೆಗೂ ಇದೇ ತರ ಮಾಡ್ಕೊಂಡು ಹೋಗ್ತೀನಿ. ಈಗ ಇಲ್ಲಿ 9 ಬೀಡ್ ಆಗಿದೆ ಅಲ್ವಾ, ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕೊಂಡು, ಇಲ್ಲಿ ನಾನು 2 ಹೋಲ್ ಬಿಟ್ಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿದೆ ಅಲ್ವಾ, ಹಾಗೇನೆ ಇಲ್ಲಿಯೂ ಕೂಡ 1 2 ಹೋಲು ಬಿಟ್ಟು ನೋಡಿ ಈಗ ಸಿಂಗಲ್ ಕ್ರೋಶೆ. ನೋಡಿ, ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟಿಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಮಧ್ಯದಲ್ಲಿ ನೋಡಿ 2 ಬೀಡ್ಗಳ ಮಧ್ಯದಲ್ಲಿ ಹೋಲ್ ಕಾಣಿಸ್ತಾ ಇದೆ. ಇಲ್ಲಿ ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಲಾಕ್ ಮಾಡ್ತೀನಿ. ಮತ್ತೆ
3 ಚೈನ್ 2 3 ಮತ್ತೆ 2 ಬೀಡ್ಗಳ ಮಧ್ಯ ಹೋಲ್ ಕಾಣಿಸುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ನೋಡಿ ಹಾಗೇನೆ ಮಾಡ್ತಾ ಹೋಗ್ಬೇಕು. ಹೋಲ್ ಕಾಣಿಸುತ್ತೆ ನಿಮ್ಗೆ ನೋಡಿ, ಇಲ್ಲಿ ಮಾಡ್ತಾ ಹೋಗ್ತಿದೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಲ್ಲ ಬೀಡ್ ಮೇಲ್ಗಡೆನು 3 ಚೈನ್ ಹಾಕೊಳ್ತಾ ಹೋಗ್ಬೇಕು. ಇಲ್ಲಿ ಕೊನೆಗೂ ಇಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ ನೋಡಿ. ಇಲ್ಲಿ ಈ ತರ ಕಾಣಿಸುತ್ತೆ ಡಿಸೈನು. ಇಷ್ಟರಲ್ಲೂ ಸ್ಟಾಪ್ ಮಾಡ್ಕೋಬಹುದು. ನಾನು ನಿಮ್ಗೆ ಇಷ್ಟರಲ್ಲೂ ಡಿಸೈನ್ ಮಾಡಿ ಸ್ಯಾರಿಗೆ ಹಾಕಿ ತೋರಿಸಿದೀನಿ ನೋಡಿ. ಇಷ್ಟರಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಇನ್ನೊಂದು ಸ್ಟೆಪ್ ಮಾಡ್ತೀನಿ. ಈಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಲ್ವಾ, ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, ನೀಡಲ್ ಮೇಲೆ 2 ದಾರ ಇದೆ, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, ಮತ್ತೆ ಇನ್ನೊಂದು 3 ಡಬಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಒಂದು ಗ್ಯಾಪ್ ಒಳಗಡೆ ನೋಡಿ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಈ ತರ ಬರಬೇಕು. ಈಗ ಇನ್ನೊಂದು ಗ್ಯಾಪ್ ಒಳಗಡೆ ನೋಡಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ನೋಡಿ, ಡಬಲ್ ಕ್ರೋಶೆ, ನೀಡಲ್ ಮೇಲೆ 3 ದಾರ ಇತ್ತು, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, 3 ಡಬಲ್ ಕ್ರೋಶೆ ಮಾಡ್ಕೋಬೇಕು, 2 ಸಿಂಗಲ್ ಕ್ರೋಶೆ ನೋಡಿ, 3 ಡಬಲ್ ಕ್ರೋಶೆ ಆಯ್ತು. ಕೊನೆಗೆ ಹಾಗೇನೆ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ ನೋಡಿ. ಇಲ್ಲಿ ಬೀಡ್ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಹೋಲ್ ಒಳಗಡೆ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರಾನ ಮೇಲೆ ಹೇಳ್ಕೊಂಡಾಗ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಮೇಲ್ಗಡೆ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ, 1 ಸಿಂಗಲ್ ಕ್ರೋಶೆ, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಸೇಮ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ, 2ರಲ್ಲಿ 1, 2ರಲ್ಲಿ 1, ಈ ತರ ಬರುತ್ತೆ ನೋಡಿ. ಈ ತರ ಬರುತ್ತೆ ಡಿಸೈನು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, 2 ಆಯ್ತು, 3 ಡಬಲ್ ಕ್ರೋಶೆ ಆಗುತ್ತೆ, ಅಲ್ಲಿಂದ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ ನೋಡಿ. ಇಲ್ಲಿ ಕೊನೆ ಬೀಡಿದೆ ಅಲ್ವಾ, ಹೋಲ್ ಮೇಲ್ಗಡೆ 3 ಚೈನ್ ಇದೆ ನೋಡಿ, ಅಲ್ಲಿ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ತರ ಬರುತ್ತೆ ಡಿಸೈನು. ಈ ತರ ಡಿಸೈನ್ ಬರುತ್ತೆ ನೋಡಿ. ಇಲ್ಲಿ ಗಮ್ ಮಾಡ್ಕೊಂಡ್ರೆ ಈ ತರ ಸ್ಟಿಕ್ ಮಾಡ್ಕೋಬೇಕು, ಆಗ ಬಿಚ್ಚಿ ಹೋಗಲ್ಲ, ಹೀಗೇನೆ ಇರುತ್ತೆ. ಈ ತರ ಸ್ಟಿಕ್ ಮಾಡಿದ್ರೆ ಆಯ್ತು. ಒಂದು ಫ್ಲವರ್ ತರ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ತರ ಕಾಣಿಸುತ್ತೆ. ಈ ತರ ಮಾಡ್ಕೊಂಡಿದೀನಿ. ಇದನ್ನ ಸ್ಯಾರಿಗೆ ಯಾವ ತರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿಗೆ ಕುಚ್ಚು ಹಾಕೊಂಡು ಕೂಡ ಆಮೇಲೆ ಸ್ಟಿಚ್ ಮಾಡ್ಕೋಬಹುದು ನೋಡಿ. ಈಗ ಇದನ್ನ ಪ್ಯಾಚಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಬಿಟ್ಟು ನಾನು ಮೊದಲೇ ಇದಕ್ಕೆ ಕುಚ್ಚು ಹಾಕಿ ಕಟ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲ ಹಾಕಿ ಕಟ್ಟೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನಾನು ಇದಕ್ಕೆ 137 ದಾರ ತಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಇದನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನಾನು 4 ಇಂಚು ಗ್ಯಾಪ್ ಬಿಟ್ಟಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಡಿಸೈನು ದೂರನೇ ಬೇಕಾಗುತ್ತೆ. ಈಗ 3 ಇಂಚಸ್ಗೆ ಇಟ್ಟರೆ ಪಕ್ಕ ಆಗೋಗುತ್ತೆ, ಅದಕ್ಕೋಸ್ಕರ ನಾನು 4 ಇಂಚಸ್ ಗ್ಯಾಪ್ ಇಟ್ಕೊಂಡಿದ್ದೀನಿ. ಈ ತರ ಸ್ಟಿಚ್ ಮಾಡಿ ನಾನು ಇಲ್ಲಿ ನೋಡಿ ಸ್ಟಿಚ್ ಮಾಡಿದ್ದೀನಿ. ಯಾವ ತರ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ನೋಡಿ ಇಲ್ಲಿ ತೋರಿಸ್ತೀನಿ. ಅದಕ್ಕೆ ನಾನು ನಾರ್ಮಲ್ ನೀಡ್ಲು ತಗೊಂಡಿದ್ದೀನಿ, ನಾರ್ಮಲ್ ಕಾಟನ್ ದಾರ ತಗೊಂಡಿದ್ದೀನಿ. ಇದನ್ನ ನಾನು 2 ಎಳೆ ದಾರ ತಗೊಂಡಿದ್ದೀನಿ. ನೀಡಲ್ಗೆ ಹಾಕಿದಾಗ 4 ಎಳೆ ಆಗುತ್ತೆ. ಯಾವ ತರ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೀವು ಬೇಕಾದ್ರೆ ಈ ತರನು ಇಟ್ಬಿಟ್ಟು ಹ್ಯಾಂಗ್ ಟೈಪ್ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಸ್ಯಾರಿಗೆನೆ ಸ್ಟಿಚ್ ಮಾಡ್ಕೊಳ್ತೀನಿ ಅಂದ್ರೆ ಈ ತರ ಸ್ಟಿಚ್ ಮಾಡ್ಕೋಬಹುದು. ನಾನು ಮೊದಲೇ ಅದಕ್ಕೆ ಕುಚ್ಚು ಕಟ್ಕೊಂಡಿದ್ದೀನಿ, ಯಾಕೆಂದ್ರೆ ಸ್ಟಿಚ್ ಮಾಡಿ ಕುಚ್ಚು ಕಟ್ಕೊಳ್ಳೋದಕ್ಕಿಂತ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ, ಬೇಗನೆ ಆಗೋಗುತ್ತೆ. ನೋಡಿ, ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ತಗೋಬೇಕು ನೋಡಿ. ಈ ತರ ತಗೊಂಡಿದ್ದೀನಿ. ಅಲ್ಲಿಂದ ಮತ್ತೆ ಕೆಳಗೆ ತಗೊಳ್ತೀನಿ. ಸೆಕ್ಯೂರ್ ಆಯ್ತಲ್ವಾ. ಸೇಮ್ ನಿಮ್ ಸ್ಯಾರಿ ಕಲರ್ ಯಾವ್ದಿರುತ್ತೆ ಸೇಮ್ ಅದೇ ಕಲರು ತಗೋಬೇಕಾಗುತ್ತೆ. ಬೀಡ್ ಪಕ್ಕನೆ ನೀಡಲ್ ಹಾಕೊಳ್ತೀನಿ ನೋಡಿ. ಸೆಕ್ಯೂರ್ ಆಯ್ತು. ಬೀಡ್ ಪಕ್ಕನೆ ತಗೊಂಡು ಬೀಡ್ ಒಳಗಡೆಯಿಂದ ದಾರನ ಮೇಲಕ್ಕೆ ತಗೊಳ್ತೀನಿ. ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಮಧ್ಯದಿಂದ ನೀಡಲ್ನ ಕೆಳಗೆ ನೋಡಿ, ಕೆಳಗೆ ದಾರ ಬಂತಲ್ವಾ, ಮತ್ತೆ ನೀಡಲ್ ಸೂಜಿನ ನೋಡಿ ಬೀಡ್ ಪಕ್ಕದಲ್ಲೇ ಮತ್ತೆ ಮೇಲಕ್ಕೆ ತಗೊಳ್ತೀನಿ. ಮತ್ತೆ
ಬೀಡ್ ಒಳಗಡೆಯಿಂದ ಆ ಕಡೆ ಈ ಕಡೆ 2 ಬೀಡ್ ಇದೆಲ್ಲ ಅದ್ರ ಮಧ್ಯದಿಂದ ಕೆಳಗಡೆಗೆ ಚುಚ್ತೀನಿ ಹೀಗೆ. ಮತ್ತೆ ಬೀಡ್ ಪಕ್ಕದಲ್ಲೇ ಚುಚ್ಕೋಬೇಕು. ಮತ್ತೆ ಬೀಡ್ ಒಳಗಡೆಗೆ ಈ ತರನೇ ಫುಲ್ ಸ್ಟಿಚ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಬೀಡ್ ಪಕ್ಕ ಮೇಲಕ್ಕೆ ಸೂಜಿ ತಗೊಳ್ತೀನಿ. ಮತ್ತೆ ಬೀಡ್ ಒಳಗಡೆಗೆ ತುಂಬಾ ಸ್ಟಿಚ್ ಏನ್ ಬೇಕಾಗಿಲ್ಲ. ಇದೊಂದು ರೌಂಡ್ ಸ್ಟಿಚ್ ಹಾಕೊಂಡ್ರೆ ಸಾಕು. ಕರೆಕ್ಟ್ ಆಗಿ ಟೈಟ್ ಆಗಿ ಇಡ್ಕೋಬೇಕು. ಮತ್ತೆ ಸೂಜಿ ಪಕ್ಕದಲ್ಲೇ ಮೇಲ್ಗಡೆಗೆ ನೀಡಲ್ ತಗೊಳ್ತೀನಿ. ಬೀಡ್ ಒಳಗಡೆಯಿಂದ ನೀಡಲ್ ತಗೋಬೇಕು. ಒಂದ್ ಬೀಡ್ನು ಬಿಡೋದ್ ಬೇಡ, ಎಲ್ಲ ಬೀಡು ಒಳಗಡೆಯಿಂದ ದಾರನ ತಗೋಬೇಕಾಗುತ್ತೆ. ನಾನಿದು ಒಂದು ಡಿಸೈನ್ ಅಲ್ಲಿ ತೋರಿಸಿದೀನಿ ನಿಮ್ಗೆ, ಬೇಕಾದ್ರೆ ಅದ್ ನೋಡ್ಬೋದು ವಿಡಿಯೋ. ಬೀಡ್ ಒಳಗಡೆಯಿಂದ ದಾರ ತಗೋಬೇಕಾಗುತ್ತೆ. ಕೆಳಭಾಗಕ್ಕೆ ಸೂಜಿನ ತಗೋಬೇಕು. ಕೆಳಗೆ ತಗೊಂಡೆ ಅಲ್ವಾ, ಇಲ್ಲಿಗೆ ಸೆಕ್ಯೂರ್ ಮಾಡ್ತೀನಿ. ಇದನ್ನ ಅಂದ್ರೆ ಬಿಚ್ಕೋಬಾರ್ದಲ್ವಾ. 2-3 ಸಲ ಸುತ್ಕೊಂಡು ನೀಡಲ್ನ ಮೇಲೆ ಹೇಳ್ಕೊಂಡ್ರೆ ಸಾಕು. ಕಟ್ ಮಾಡ್ಕೊಳ್ಳೋಣ. ಈ ತರ ಕಾಣಿಸುತ್ತೆ ಡಿಸೈನ್ ನೋಡಿ. ಬ್ಯಾಕ್ ಸೈಡ್ ಅಲ್ಲಿ ಅಷ್ಟೊಂದು ಏನು ಏಸ್ಗೆ ಕಾಣಿಸ್ತಾ ಇಲ್ಲ. ನಾನು ತುಂಬಾ ಸ್ಟಿಚ್ ಮಾಡ್ಕೊಂಡಿಲ್ಲ ನೋಡಿ. ನಿಮ್ಗೆ ಇದ್ರಲ್ಲೇ ಇನ್ನು ಬೇರೆ ಡಿಸೈನ್ಸ್ ತೋರಿಸ್ತೀನಿ ನಾನು ನೋಡಿ. ಈ ತರ ಅಲ್ಲಿಂದ ಇಲ್ಲಿ ಪ್ಲೈನ್ ಕಾಣಿಸೋದಕ್ಕೋಸ್ಕರ ನಾನು 2 ಬೀಡ್ ಇದೆ ನೋಡಿ, ಅದ್ರ ಮಧ್ಯದಿಂದ ಸೂಜಿ ಕೆಳಗೆಗೆ ದಾರ ಎಳ್ಕೊಳ್ತೀನಿ. ಕೆಳಗಡೆಯಿಂದ ಸೂಜಿನ ಬೀಡ್ ಪಕ್ಕನೆ ಮೇಲಕ್ಕೆ ಎಳ್ಕೊಳ್ತೀನಿ. ಅಲ್ಲಿಂದ ಬೀಡ್ ಒಳಗಡೆಯಿಂದ ಸೂಜಿನ ಎಳ್ಕೊಂಡೆ. ಸೇಮ್ ಹೀಗೇನೆ ಮಾಡ್ತಾ ಹೋಗ್ಬೇಕು. ತುಂಬಾ ಈಸಿ ಇದೆ, ಏನು ಕಷ್ಟ ಏನು ಇಲ್ಲ. ಇದು ನಾವು ಡಿಸೈನ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಆಮೇಲೆ ಅಂತೂ ಡಿಸೈನು ಸ್ಯಾರಿಗೆ ಸ್ಟಿಚ್ ಮಾಡಿದ್ಮೇಲಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಂತೂ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ಹಾಗೇನೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಇದರಲ್ಲಿ ಸಿಂಗಲ್ ಕಲರ್ ಇರೋದ್ರಿಂದ ಸಿಂಗಲ್ ಕಲರ್ ಅಲ್ಲೇ ಹಾಕಿದೀನಿ. ನನ್ ಗೋಲ್ಡ್ ಕೂಡ ನಾನು ಇದಕ್ಕೆ ಹಾಕ್ಲಿಲ್ಲ. ಸಿಂಪಲ್ ಆಗಿ ಸಿಂಗಲ್ ಕಲರ್ಲೆ ಸಾಕು ಅಂತ ಸಿಂಗಲ್ ಅಲ್ಲೇ ಹಾಕಿದೀನಿ. ಡಬಲ್ ಕಲರ್ ಎಲ್ಲ ಇದ್ರೆ ಅದ್ರಲ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ ಇಂದ ಸೂಜಿ ಮೇಲೆ 2-3 ಸಲ ದಾರ ಸುತ್ಕೊಂಡು ದಾರನ ಮೇಲೆ ಕೆಳ್ಕೊಂಡ್ರೆ ಆಯ್ತು. ಡಿಸೈನ್ ಬಿಚ್ಕೊಳ್ಳಲ್ಲ. ಈಗ ಕಂಪ್ಲೀಟ್ ಆಗಿದೆ ನೋಡಿ. ಈ ತರ ಕಾಣಿಸುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾನೀಗ ಇದಕ್ಕೆ ಈ ತರ ಬೀಡ್ ನ ಸ್ಟಿಕ್ ಮಾಡ್ತೀನಿ. ಫ್ಯಾಬ್ರಿಕ್ ಗ್ಲೂ ಅದರಿಂದ ನಾನೀಗ ಸ್ಟಿಕ್ ಮಾಡ್ಕೊಳ್ತೀನಿ. ನಾನು ಸ್ಯಾರಿಗೆ ಡೈರೆಕ್ಟ್ ಸ್ಟಿಕ್ ಮಾಡಲ್ಲ. ಈ ತರ ಗ್ಲೂ ತಗೊಂಡು ನೋಡಿ ಈ ತರ ಸ್ಟಿಕ್ ಮಾಡಿದ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಈಗ ನೋಡಿ ಈ ತರ ಗ್ಲೂ ಹಾಕೊಂಡು ಇಲ್ಲಿ ಸ್ಟಿಕ್ ಮಾಡ್ಕೊಳ್ತೀನಿ. ಈ ತರ ಬೀಡ್ ಇದೆ ಅಲ್ವಾ, ನಾನು ಇದನ್ನ ಇಲ್ಲಿಗೂ ಸಮೇತ ಅದನ್ನೇ ನಾನು ಯೂಸ್ ಮಾಡಿದ್ದೆ. ಸೇಮ್ ಸೈಜ್ ಬೀಡು. ಅದಕ್ಕೆ ಈಗ ಸೆಂಟ್ರಿಗೆ ನಾನು ಸ್ಟಿಕ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನು. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ಡಿಸೈನು. ತುಂಬಾನೇ ಚೆನ್ನಾಗಿದೆ. ಡೈರೆಕ್ಟ್ ಆಗಿ ನೋಡಿದ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ. ನೀವು ಇದಕ್ಕೆ ಬೇರೆ ಟೈಪ್ ಫ್ಲವರ್ಸ್ ಕೂಡ ಸ್ಟಿಕ್ ಮಾಡಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಸ್ಟಿಕ್ ಮಾಡಬಹುದು. ನಾನು ಇಲ್ಲಿ ಸ್ವಲ್ಪ ಈ ತರ ಫ್ಲವರ್ ಇರೋದಕ್ಕೋಸ್ಕರ, ಬುಟ್ಟಾಸ್ ಇರೋದಕ್ಕೋಸ್ಕರ ನಾನು ಈ ತರ ಫ್ಲವರ್ ಹಾಕಿದೀನಿ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 1600 ಅಬೋವ್ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನಿಮ್ಗೆ ಡಿಸೈನ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.